ಒಂದು ದಿನಕ್ಕೆ 15ರಿಂದ 20,000 ಜನರು ಆ ರೈಲ್ವೆಗಳ ಮುಖಾಂತರ ಬೇರೆ ಬೇರೆ ಪಟ್ಟಣಗಳಿಗೆ ಪ್ರದೇಶಗಳಿಗೆ ಪ್ರಯಾಣ ಮಾಡ್ತಾರೆ. ಆ ಅಂಥದ್ದು ಯಾವುದೇ ಏನೇ ಸಾಮಾನುಗಳು ಕಳವಾದ್ರು ಕೂಡ ವಾಡಿಗೆ ಹೋಗಿ ಕಂಪ್ಲೇಂಟ್ ಕೊಡಕ್ ಆಗಲ್ಲ. ಕೆಲವೊಬ್ಬರಿಗೆ ವೆಹಿಕಲ್ ಸೌಲಭ್ಯ ಇರ್ತದ, ಇಲ್ಲ ಎಲ್ಲೋ ಹೋಗ್ಬೇಕಾಗಿರ್ತದೆ, ಅದು ಕಂಪ್ಲೇಂಟ್ ಕೊಟ್ಟು ವಾಡಿಗೆ ಹೋಗ್ಕೊಂಡು ಮತ್ತೆ ಇಲ್ಲಿಂದ ಗಾಡಿ ಇಡ್ಲಕ್ಕ ಅವ್ರಿಗೆ ಗಾಡಿ ವ್ಯವಸ್ಥೆ ಆಗಲ್ಲ, ಗಾಡಿ ಅವ್ರು ಪಾಸ್ ಆಗಿರ್ತಾವ. ಇದ್ರ ಕುರಿತು ಹಲವಾರು ಹೋರಾಟಗಳಾಗಿರ್ತಾವ. ಮತ್ತೆ ಇದ್ರ ವಿಷಯದಾಗಿ ತಮ್ಮ ಗಮನಕ್ಕೆ ಹೇಳ್ತೀನಿ, ಏನು ಬೇಕಾಗಿಲ್ಲ. ಇಲ್ಲಿ 6 ಮಂದಿ ಇದರ ಕೆಲಸ ಮಾಡೋರು, ಆದ್ರೆ ವಾಡಿ ಪೊಲೀಸ್ ಸ್ಟೇಷನ್ 54 ಮಂದಿ ಕೆಲಸ ಮಾಡ್ತಾರೆ. ಇದೇ ನಮ್ಮ ಈಗೇನು ಕಮಿಷನರ್ ಕೆ ಶ್ಯಾಮ್ ಸರ್ ಅವರು ಇದೇ ರೈಲ್ವೆ ಡಿಸಿ ಇದ್ದಾಗ ಕಲಬುರಗಿ ಪೊಲೀಸ್ ಸ್ಟೇಷನ್ ವಿಸಿಟ್ ಕೊಟ್ಟು, ಪೊಲೀಸ್ ಸ್ಟೇಷನ್ ರೈಲ್ವೆ ಇಲಾಖೆಯವರು ಕೂಡ ಪೊಲೀಸ್ ಸುಸಜ್ಜಿತವಾದ ಪೊಲೀಸ್ ಸ್ಟೇಷನ್ ಕಟ್ಟಾರೆ. ರೈಲ್ವೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತೇಳಿ ಇದೇ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಪೊಲೀಸ್ ಸ್ಟೇಷನ್ ಹಾಕಬೇಕು ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ಲೆಟರ್ ಬರ್ತಾರೆ. ಲೆಟರ್ ಬರೆದ್ರು ಕೂಡ ಈ ಕೆಲವು ತಿಂಗಳಿಂದ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಅವಶ್ಯ ಪೊಲೀಸ್ ಸ್ಟೇಷನ್ ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನಾಡಿದ್ರು. ಆದ್ರೆ ಇವತ್ತು ದಿವಸ ಅವರೇ ಇನ್ಚಾರ್ಜ್ ಮಿನಿಸ್ಟರ್, ಅವ್ರ ಗಮನಕ್ಕೂ ಇದೇ ವಿಷಯ. ತಾವು ಅಲ್ಲಿ ಏನು ಕೆಲಸ ಇಲ್ಲ, ಏನು ಬಜೆಟ್ ಹಾಕ್ಬೇಕಪ್ಪ ಅನ್ನೋದಿಲ್ಲ, ಎಲ್ಲ ಕಲ್ಲರ್ ಮಾಡಿ ರೆಡಿ ಮಾಡಿಟ್ರೆ ಏನು ರೂಪನ್ ಕಟ್ ಮಾಡಬೇಕು. ಅದ್ರ ಜೊತೆಗೆ ವಾಡಿದಲ್ಲಿ ಇರ್ತಕ್ಕಂಥ 54 ಮಂದಿ ಸಿಬ್ಬಂದಿಯನ್ನ, ಅರ್ಧ ಸಿಬ್ಬಂದಿಯನ್ನ ಕಲಬುರಗಿಗೆ ವಿಭಾಗ ಕಲಬುರಗಿ ಪೊಲೀಸ್ ಸ್ಟೇಷನ್ ನೇಮಕ ಮಾಡಿ ಇಲ್ಲಿ ಕೆಲಸ ಚಾಲು ಮಾಡಿ ಪೊಲೀಸ್ ಸ್ಟೇಷನ್ ಕೆಲಸ ಪ್ರಾರಂಭ ಆಗ್ತದೆ. ಇರ್ದೇ ಇದ್ದಂದ್ರೆ ಏನಾಗ್ತಪ್ಪ ಅಂತಂದ್ರೆ ಇಲ್ಲಿದವ್ರು ಅಲ್ಲಿ ಹೋಗಿ ಕೇಸ್ ಕೊಡ್ಲಕ್ಕೆ ಯಾರು ಮಾಡಲ್ಲ, ಇಲ್ಲಿ ಪೊಲೀಸ್ ಸಿಬ್ಬಂದಿಯವ್ರು ಅವ್ರ ಮೇಲೆ ಹಾಕ್ಬಿಡ್ತಾರೆ, ಕೈ ತೊಳ್ಕೊತಾರೆ ಅಷ್ಟೇ. ಹಾಗಾಗಿ ಕಲಬುರಗಿಯಲ್ಲಿ ಆಗಿದ್ರು ಕೂಡ ಈ ಫ್ಲೈಟ್ ಆಗ್ಯಾವ, ಫ್ಲೈಟಿಗೆ ಬರ್ತಾರ, ಇಲ್ಲ ರೈಲ್ವೆ ಮುಖಾಂತರ ಬರ್ತಾರ. ಉಚ್ಚ ನ್ಯಾಯಾಧೀಶರು ಕೂಡ ರೈಲ್ವೆ ಮುಖಾಂತರ ತಿರುಗಾಡ್ತಾರ. ಹಲವಾರು ಇಲ್ಲಿ ಪೊಲೀಸ್ ಇಲಾಖೆ ವಿಭಾಗೀಯ ಕೇಂದ್ರ ಕಚೇರಿ ಇದ್ರು ಕೂಡ, ಮುಖ್ಯ ನ್ಯಾಯಾಲಯ ಇದ್ರು ಕೂಡ